ಅದು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು BJPಯವರು ಮಾನ್ಯ ಮುಖ್ಯಮಂತ್ರಿಯವರ ಮೇಲೆ ಏನು ಒತ್ತಡ ಒಂದು ಹಾಕ್ತಾ ಇದ್ದಾರೆ. ಅವರು ಒಂದು ಆತ್ಮಾವಲೋಕನ ಮಾಡೋದು ಅತಿ ಅವಶ್ಯಕತೆ ಇದೆ. ಹಿಂದೆ ಇರ್ತಕ್ಕಂಥ ಇನ್ನು ಕುಮಾರಸ್ವಾಮಿ ಅವರು ಏನು ರಾಜೀನಾಮೆ ಕೊಟ್ಟಿದ್ದಾರೆ, ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ, ನಿರ್ಮಲಾ ಸೀತಾರಾಮನ್ ಕೊಡ್ತಾ ಇದ್ದಾರೆ. ಇವಾಗ ಹೇಳ್ತಕ್ಕಂಥ ಒಂದು FIR ಆದಮೇಲೆ ಒಂದು ತನಿಖೆ ಆದ ನಂತರ ಏನಾದರೂ ಅವ್ರು ಮಾತಾಡಿದ್ರೆ, ಇಲ್ಲ ಅಂದರೆ ಅಲ್ಲಿ ಅರ್ಧ ಕ್ಯಾಬಿನೆಟ್ಟೇ ಇವತ್ತಿನ ದಿವಸ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಅಮಿತ್ ಶಾ ಅವರಾಗಲಿ, ನರೇಂದ್ರ ಮೋದಿ ಅವರಾಗಲಿ, ನಿರ್ಮಲಾ ಸೀತಾರಾಮನ್ ಅವರಾಗಲಿ, HD ಕುಮಾರಸ್ವಾಮಿ ಅವರಾಗಲಿ, ಅವರೆಲ್ಲರೂ ಕೂಡ ಮತ್ತೆ ರಾಜೀನಾಮೆ ಕೊಡತಕ್ಕಂಥ ಒಂದು ಪ್ರಸಂಗ ಇದೆ. ಸೊ ಅವರು ಅರ್ಧ ಕ್ಯಾಬಿನೆಟ್ಟೇ ಇವತ್ತಿನ ದಿವಸ ಇರಲ್ಲ. ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಏನೋ ಇಡೀ BJPಯವರು ಈ ಒಂದು ರೀತಿ ಒಂದು ಒತ್ತಡ ಆಗ್ತದೆ, ಯಾವ ಕಾರಣಕ್ಕೂ ಅದು ಸರಿಯಲ್ಲ. ಮತ್ತು ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮದಂತೂ ಅದರಲ್ಲಿ ಏನೂ ತಪ್ಪಿಲ್ಲ ಅಂತ. ಆದರೂ ಕೂಡ ಏನು ಕೆಲವು ಅರ್ಜಿದಾರರು ಹಾಕಿದ್ದಾರೆ, ಏನಿದೆ ಸತ್ಯ ಹೊರಗಡೆ ಬರ್ತದೆ. ಅದರಲ್ಲಿ ಏನು ಹೆದರದ ಪ್ರಶ್ನೆನೇ ಇಲ್ಲ, ಏನು ತಪ್ಪಿಲ್ಲ, ಅದರಲ್ಲಿ ಏನು ಆಗೋದು ಇಲ್ಲ. ಹೆಂಗೆ ಕೇಳ್ತಾರೆ? ಮತ್ತೆ ಮೊದಲು ಅವರು ಪ್ರಧಾನಮಂತ್ರಿಯವರು ರಾಜೀನಾಮೆ ಕೇಳಬೇಕು, ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೇಳಬೇಕು, ಕುಮಾರಸ್ವಾಮಿ ಅವರು ರಾಜೀನಾಮೆ ಕೇಳಬೇಕು, ಅಮಿತ್ ಶಾ ಅವರು ರಾಜೀನಾಮೆ ಕೇಳಬೇಕು, ನಂತರ ಅವರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೇಳಬೇಕು. ಅದರಲ್ಲಿ ಎಲ್ಲವನ್ನು ಬಿಟ್ಟು ಇವತ್ತಿನ ದಿವಸ ಅವರು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಈ ಥರ ಮಾಡ್ತಾ ಇರೋದು. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇವತ್ತು ಜನರ ಆಶೀರ್ವಾದದಿಂದ ಈ ಸರ್ಕಾರ ಬಂದಿದೆ. ಸುಮಾರು 136 ಸೀಟ್ ನಾವು ಗೆದ್ದಿದ್ದೀವಿ. ಅವ್ರಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಇರ್ತಕ್ಕಂಥ ಒಂದು ಜನ ಬೆಂಬಲ ಏನಿದೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಏನಾದರೂ ಮಾಡಿ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಒಂದು ಸಂಚು ಮಾಡ್ತಾ ಇದ್ದಾರೆ. ಅದು ಯಾವ ಕಾರಣಕ್ಕೂ ಅವರು ಸಫಲ ಆಗಲ್ಲ. ಹಿಂದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪ ಅವರಾಗಲಿ ಅವಾಗ ಏನಾದರೂ ಒಂದು ರಾಜೀನಾಮೆ ಕೊಟ್ಟಿದ್ರು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದರು, ಅವರು ಏನಾದರೂ ಅವ್ರ ಮೇಲೆ ಎಷ್ಟೊಂದು ಕೇಸಸ್ಗಳಿವೆ, ಎಷ್ಟೊಂದು ತನಿಖೆಗಳೆಲ್ಲ ನಡೀತಾ ಇದೆ. ಅವ್ರೇನಾದರೂ ಒಂದು ರಾಜೀನಾಮೆ ಕೊಟ್ಟಿದ್ರು. ನನಗೆ ಎಲ್ಲ ಸತ್ಯಾಂಶಗಳು ಎಲ್ಲ ಹೊರಗಡೆ ಬರಲಿ. ಆಮೇಲೆ ಯಾವೊಂದು ರೀತಿಯಿಂದ, ಯಾಕಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅದರಲ್ಲಿ ಅವ್ರದ್ದು ಏನೂ ತಪ್ಪಿಲ್ಲ. ಯಾಕಂದರೆ ಅವರು ಮುಖ್ಯಮಂತ್ರಿ ಇರುವ ಒಂದು ಸಂದರ್ಭದಲ್ಲಿ ಇದು ಆಗಿಲ್ಲ. ಇದಾಗಿದ್ದು ಅವರು 2014ರಲ್ಲೂ ಕೂಡ ಅವಾಗ ಒಂದು ಅರ್ಜಿ ಏನು ಕೊಟ್ಟಿದ್ರೆ, ಏನಾದರೂ ಅವಶ್ಯಕತೆ ಇದ್ದಿದ್ರೆ ಅಂತ ಒಂದು ಸಂದರ್ಭದಲ್ಲೂ ಕೂಡ ಮಾಡ್ಬೋದಾಗಿತ್ತು. 2013ರಿಂದ 2018 ಅವರು ಮುಖ್ಯಮಂತ್ರಿ ಇರುವಾಗ ಸಂದರ್ಭದಲ್ಲಿ ಆಗಿಲ್ಲ. ಮೊನ್ನೆ 2023ರಿಂದ ಇವತ್ತಿನ ದಿವಸ ಅವರಿಗೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಈ ಒಂದು ಸಂದರ್ಭದಲ್ಲೂ ಕೂಡ ಆಗಿಲ್ಲ. ತಪ್ಪಿದೆ ಅಂತ ಅವರು ಒಂದು ವೇಳೆ ಏನಾದರೂ ತಿಳ್ಕೊಂಡಿದ್ರೆ 2020-21ರಲ್ಲಿ ಅವಾಗ ಯಾರಿದ್ರು ಮುಖ್ಯಮಂತ್ರಿ? ಅವರು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ರು, ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ಅವ್ರೇನಾದರೂ ಒಂದು ಅದು ಸರಿ ಇಲ್ಲ ಅಂತ ಹೇಳಿಬಿಟ್ಟಿದ್ರೆ ಅಂಥ ಒಂದು ಸಂದರ್ಭದಲ್ಲಿ ಅಧಿಕಾರ ಅವ್ರ ಕೈಯಲ್ಲಿತ್ತು, ಅವರೇ ಮುಖ್ಯಮಂತ್ರಿ ಇತ್ತು, ಅವ್ರ ಸರ್ಕಾರ ಇತ್ತು, ಅಧಿಕಾರಿಗಳು ಅವ್ರ ಮಾತು ಕೇಳ್ತಾ ಇದ್ರು, ಅವಾಗಲೇ ಅವರು ಹೇಳ್ಬೋದಾಗಿತ್ತು. ಇವತ್ತು ಹಲವಾರು ಸೈಟ್ಗಳು ಇವತ್ತಿನ ದಿವಸ ಅವರು ಪಕ್ಷದವರು ಬೇರೆಯವರೆಲ್ಲ ತೊಗೊಂಡಿದ್ದಾರೆ. ಅದು ಇದು ಏನಿರ್ತದೆ ಸರಿಯಾಗಿ ರೀತಿಯಿಂದ ಒಂದು ತನಿಖೆ ಆಗಲಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅದರಲ್ಲಿ ಅವ್ರದ್ದು ಏನು ತಪ್ಪಿಲ್ಲ, ರಾಜೀನಾಮೆ ಪ್ರಶ್ನೆನೇ ಇಲ್ಲ. ಅರ್ಜಿದಾರರು ಅವರು ಕೇಳಿದ್ದಾರೆ. ಇವಾಗ ಸ್ನೇಹಮಯಿ ಕೃಷ್ಣ ಅವರು ನಿನ್ನೆ ಅರ್ಜಿದಾರರು CBI ತನಿಖೆ ಆಗಬೇಕು ಅಂತ ಅವರು ಕೂಡ ಹೇಳಿದ್ದಾರೆ. ಅದು ಮುಂದೆ ಬಂದಿದೆ. ಯಾವೊಂದು ರೀತಿಯಿಂದ ಒಂದು ತೀರ್ಮಾನ ತಗೊಳ್ಬೇಕಂತ ಮೊನ್ನೆ ನಡೆದಿರುವಂಥ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ. ಯಾಕಂದರೆ ಇವತ್ತು ನಾವು ಇಡೀ ನಮ್ಮ ದೇಶದಲ್ಲಿ 8 ರಾಜ್ಯದಲ್ಲಿ, ಮೇಘಾಲಯದಲ್ಲಿ ಇರತಕ್ಕಂಥ BJP ಸರ್ಕಾರದಲ್ಲಿ ಇರುವುದು ಕೂಡ CBI ಏನಾದರೂ ಏನಾಗ್ತದೆ, ಅದು CBI ತನಿಖೆ ಏನಾದರೂ ಒಂದು ಮಾಡಬೇಕಂದ್ರೆ ಕ್ಯಾಬಿನೆಟ್ ಡಿಸಿಷನ್ ಅದಕ್ಕೆ ಬೇಕಾಗಿದೆ ಅಂತ ಒಂದು ರೀತಿಯಿಂದ ಮೊನ್ನೆನೂ ಕೂಡ ಅದು ಆಗಿದೆ. ಇದು ಇವಾಗಿಂದ ಅಂತಲ್ಲ, ಅದು ಹಿಂದೆ ಇರ್ತಕ್ಕಂಥ ಬೇರೆ ವಿಷಯಗಳಿಗೆ ಕೂಡ ಅಧಿಕಾರಿಗಳಿಗೂ ಕೂಡ ಅದು ಮಾಡಬೇಕಂತ ಅವಾಗಿನಿಂದ ಮಾಡಿದ್ದಾರೆ. ಸೊ ಮುಂದೆ CBI ಅವರು ಕೂಡ ಏನಾದರೂ ಒಂದು ತನಿಖೆ ಮಾಡಬೇಕಂತ ತೀರ್ಮಾನ ತಗೊಳ್ತಾರೆ.